ಆರ್ ಎಸ್ ಎಸ್ನ ಪಥಸಂಚಲನದ ವಿಚಾರವಾಗಿ ಆ ಪಥಸಂಚಲನವನ್ನು ನೋಡಬೇಕಾದ್ರೆ ಈ ಪೊಲೀಸರು ಕೆಲವೊಂದು ಸಂದರ್ಭದಲ್ಲಿ ಪಥಸಂಚಲನ ಮಾಡ್ತಾರಲ್ವ, ನಾವು ನಿಮ್ಮೊಂದಿಗಿದ್ದೀವಿ ಭಯ ಪಡಬೇಡಿ ಅಂತ, ಆ ರೀತಿಯಲ್ಲೇ ಇವರು ಪಥಸಂಚಲನವನ್ನು ಮಾಡೋದು ಇಲ್ಲಿ ಗೊತ್ತಾಗುತ್ತೆ. ಇನ್ನು ಈ ತಮಿಳುನಾಡು ಮಾದರಿಯಲ್ಲಿ ನಿರ್ಬಂಧವನ್ನು ಏರಬೇಕು ಅನ್ನೋದನ್ನು ಒಂದಷ್ಟು ಇಲ್ಲಿ ಚರ್ಚೆಗಳಾಗ್ತದೆ. ಹಾಗಾದರೆ ಏನಿದು? ಸೂಕ್ಷ್ಮ ಪ್ರದೇಶದಲ್ಲಿ ಆರ್ ಎಸ್ ಎಸ್ ಹೊರಡುವ ಜಾಥಾಕ್ಕೆ ಅನುಮತಿಯನ್ನು ಕೊಡದೇ ಇರೋದು, ಸರ್ಕಾರಿ ಆವರಣದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ಮೇಲೆ ನಿಯಂತ್ರಣವನ್ನು ಹೇರೋದು, ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳಿಗೆ ಸರ್ಕಾರ ಬ್ರೇಕ್ ಹಾಕಬೇಕು ಅನ್ನೋದು, ಶಾಖಾ ತರಬೇತಿ, ಗುರು ಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ತಡೆಯನ್ನು ತರೋದು, ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸದಂತೆ ಕ್ರಮವನ್ನು ಜರುಗಿಸೋದು ಅಲ್ಲ. ಈ ಹಿಂದೆ ಈ ವಿಚಾರವನ್ನು ನೋಡಲೇಬೇಕು. ಈ ಮದನ್ ಮೋಹನ್ ಮಾಳವಿಯವರು ಆಗ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಶಾಖೆಯನ್ನು ಓಪನ್ ಮಾಡಿ ಅಂತ ಹೇಳಿದರು. ಅದು ಫಸ್ಟು ವಿಶ್ವವಿದ್ಯಾಲಯದಲ್ಲಿ ಶಾಖೆ ಓಪನ್ ಆಗಿತ್ತು. ಅಲ್ಲಿಂದ ಶುರುವಾಗಿದ್ದು ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಸೇರ್ಪಡೆ ಆಗೋದಕ್ಕೆ ಅಂತೇಳಿ. ಈಗ ಸರ್ಕಾರ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿಯನ್ನು ನಡೆಸಬಾರ್ದು, ನಡೆಸಿದ್ರೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದೆ. ಇದು ತಮಿಳುನಾಡಲ್ಲಿ ಇರುವಂಥದ್ದು. ಅದನ್ನು ಇಲ್ಲೂ ಕೂಡ ಜಾರಿ ಮಾಡಬೇಕು ಅಂತೇಳಿ ಚೆನ್ನೈನ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಸಿದ್ದ 39 ಜನರ ಬಂಧನ ಕೂಡ ಆಗಿತ್ತು. ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಬಾರ್ದು. 3 ಸಲ ಬ್ಯಾನ್ ಆಯಿತು. ಮಹಾತ್ಮ ಗಾಂಧೀಜಿಯವರನ್ನು ಕೊಂದ ಅಂತೇಳಿ ನಾಥುರಾಮ್ ಗೋಡ್ಸೆ ಅವರ ವಿಚಾರವಾಗಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ರು. ತುಂಬ ದಿನ ಅದು ಆ ಬ್ಯಾನ್ ಇರಲಿಲ್ಲ, ಮತ್ತೆ ಓಪನ್ ಆಯಿತು. ಅದಾದ ನಂತರ ನಿಮಗೆ ಗೊತ್ತಿದೆ ಯಾವಾಗ ಬ್ಯಾನ್ ಆಗಿದೆ ಅಂತೇಳಿ. 3 ಸಲ ಬ್ಯಾನ್ ಮಾಡಿದ್ರು, ಅದು ಮತ್ತೆ ಬ್ಯಾನನ್ನು ತೆರವು ಮಾಡಿದ್ರು. ಇನ್ನು ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸುವಂತಿಲ್ಲ. ಅದೇ ರೀತಿಯಾಗಿ ಕ್ರಮವನ್ನು ಇಲ್ಲೂ ಕೂಡ ತೆಗೆದುಕೊಂಡು ಬನ್ನಿ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆಲ್ಲ ಸಾಧ್ಯ ಇದೆಯಾ? ಮುಂದಿನ ದಿನದಲ್ಲಿ ಇದೆಲ್ಲವನ್ನು ಕೂಡ ಇಂಥದ್ದೇ ತಮಿಳುನಾಡು ಮಾದರಿಯಲ್ಲೇ ಕ್ರಮವನ್ನು ರಾಜ್ಯ ಸರ್ಕಾರ ತರುತ್ತಾ? ಕಾದು ನೋಡೋಣ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಈ ಆರ್ ಎಸ್ ಎಸ್ನ ಪಥಸಂಚಲನದ ವಿಚಾರವಾಗಿ ಆ ಪಥಸಂಚಲನವನ್ನು ನೋಡಬೇಕಾದ್ರೆ ಈ ಪೊಲೀಸರು ಕೆಲವೊಂದು ಸಂದರ್ಭದಲ್ಲಿ ಪಥಸಂಚಲನ ಮಾಡ್ತಾರಲ್ವ, ನಾವು ನಿಮ್ಮೊಂದಿಗಿದ್ದೀವಿ ಭಯ ಪಡಬೇಡಿ ಅಂತ, ಆ ರೀತಿಯಲ್ಲೇ ಇವರು ಪಥಸಂಚಲನವನ್ನು ಮಾಡೋದು ಇಲ್ಲಿ ಗೊತ್ತಾಗುತ್ತೆ. ಇನ್ನು ಈ ತಮಿಳುನಾಡು ಮಾದರಿಯಲ್ಲಿ ನಿರ್ಬಂಧವನ್ನು ಏರಬೇಕು ಅನ್ನೋದನ್ನು ಒಂದಷ್ಟು ಇಲ್ಲಿ ಚರ್ಚೆಗಳಾಗ್ತದೆ. ಹಾಗಾದರೆ ಏನಿದು? ಸೂಕ್ಷ್ಮ ಪ್ರದೇಶದಲ್ಲಿ ಆರ್ ಎಸ್ ಎಸ್ ಹೊರಡುವ ಜಾಥಾಕ್ಕೆ ಅನುಮತಿಯನ್ನು ಕೊಡದೇ ಇರೋದು, ಸರ್ಕಾರಿ ಆವರಣದಲ್ಲಿ ಆರ್ ಎಸ್ ಎಸ್ ಚಟುವಟಿಕೆ ಮೇಲೆ ನಿಯಂತ್ರಣವನ್ನು ಹೇರೋದು, ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳಿಗೆ ಸರ್ಕಾರ ಬ್ರೇಕ್ ಹಾಕಬೇಕು ಅನ್ನೋದು, ಶಾಖಾ ತರಬೇತಿ, ಗುರು ಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ತಡೆಯನ್ನು ತರೋದು, ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸದಂತೆ ಕ್ರಮವನ್ನು ಜರುಗಿಸೋದು ಅಲ್ಲ. ಈ ಹಿಂದೆ ಈ ವಿಚಾರವನ್ನು ನೋಡಲೇಬೇಕು. ಈ ಮದನ್ ಮೋಹನ್ ಮಾಳವಿಯವರು ಆಗ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಶಾಖೆಯನ್ನು ಓಪನ್ ಮಾಡಿ ಅಂತ ಹೇಳಿದರು. ಅದು ಫಸ್ಟು ವಿಶ್ವವಿದ್ಯಾಲಯದಲ್ಲಿ ಶಾಖೆ ಓಪನ್ ಆಗಿತ್ತು. ಅಲ್ಲಿಂದ ಶುರುವಾಗಿದ್ದು ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಸೇರ್ಪಡೆ ಆಗೋದಕ್ಕೆ ಅಂತೇಳಿ. ಈಗ ಸರ್ಕಾರ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿಯನ್ನು ನಡೆಸಬಾರ್ದು, ನಡೆಸಿದ್ರೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದೆ. ಇದು ತಮಿಳುನಾಡಲ್ಲಿ ಇರುವಂಥದ್ದು. ಅದನ್ನು ಇಲ್ಲೂ ಕೂಡ ಜಾರಿ ಮಾಡಬೇಕು ಅಂತೇಳಿ ಚೆನ್ನೈನ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಸಿದ್ದ 39 ಜನರ ಬಂಧನ ಕೂಡ ಆಗಿತ್ತು. ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಬಾರ್ದು. 3 ಸಲ ಬ್ಯಾನ್ ಆಯಿತು. ಮಹಾತ್ಮ ಗಾಂಧೀಜಿಯವರನ್ನು ಕೊಂದ ಅಂತೇಳಿ ನಾಥುರಾಮ್ ಗೋಡ್ಸೆ ಅವರ ವಿಚಾರವಾಗಿ ಆರ್ ಎಸ್ ಎಸ್ನ ಬ್ಯಾನ್ ಮಾಡಿದ್ರು. ತುಂಬ ದಿನ ಅದು ಆ ಬ್ಯಾನ್ ಇರಲಿಲ್ಲ, ಮತ್ತೆ ಓಪನ್ ಆಯಿತು. ಅದಾದ ನಂತರ ನಿಮಗೆ ಗೊತ್ತಿದೆ ಯಾವಾಗ ಬ್ಯಾನ್ ಆಗಿದೆ ಅಂತೇಳಿ. 3 ಸಲ ಬ್ಯಾನ್ ಮಾಡಿದ್ರು, ಅದು ಮತ್ತೆ ಬ್ಯಾನನ್ನು ತೆರವು ಮಾಡಿದ್ರು. ಇನ್ನು ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸುವಂತಿಲ್ಲ. ಅದೇ ರೀತಿಯಾಗಿ ಕ್ರಮವನ್ನು ಇಲ್ಲೂ ಕೂಡ ತೆಗೆದುಕೊಂಡು ಬನ್ನಿ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆಲ್ಲ ಸಾಧ್ಯ ಇದೆಯಾ? ಮುಂದಿನ ದಿನದಲ್ಲಿ ಇದೆಲ್ಲವನ್ನು ಕೂಡ ಇಂಥದ್ದೇ ತಮಿಳುನಾಡು ಮಾದರಿಯಲ್ಲೇ ಕ್ರಮವನ್ನು ರಾಜ್ಯ ಸರ್ಕಾರ ತರುತ್ತಾ? ಕಾದು ನೋಡೋಣ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಈ ಆರ್ ಎಸ್ ಎಸ್ನ ಪಥಸಂಚಲನದ ವಿಚಾರವಾಗಿ ಆ ಪಥಸಂಚಲನವನ್ನು ನೋಡಬೇಕಾದ್ರೆ ಈ ಪೊಲೀಸರು ಕೆಲವೊಂದು ಸಂದರ್ಭದಲ್ಲಿ ಪಥಸಂಚಲನ ಮಾಡ್ತಾರಲ್ವ, ನಾವು ನಿಮ್ಮೊಂದಿಗಿದ್ದೀವಿ ಭಯ ಪಡಬೇಡಿ ಅಂತ, ಆ ರೀತಿಯಲ್ಲೇ ಇವರು ಪಥಸಂಚಲನವನ್ನು ಮಾಡೋದು ಇಲ್ಲಿ ಗೊತ್ತಾಗುತ್ತೆ. ಇನ್ನು ಈ ತಮಿಳುನಾಡು ಮಾದರಿಯಲ್ಲಿ ನಿರ್ಬಂಧವನ್ನು ಏರಬೇಕು ಅನ್ನೋದನ್ನು ಒಂದಷ್ಟು ಇಲ್ಲಿ ಚರ್ಚೆಗಳಾಗ್ತದೆ. ಹಾಗಾದರೆ ಏನಿದು?
ಸೂಕ್ಷ್ಮ ಪ್ರದೇಶದಲ್ಲಿ RSS ಹೊರಡುವ ಜಾಥಾಕ್ಕೆ ಅನುಮತಿಯನ್ನು ಕೊಡದೇ ಇರೋದು, ಸರ್ಕಾರಿ ಆವರಣದಲ್ಲಿ RSS ಚಟುವಟಿಕೆ ಮೇಲೆ ನಿಯಂತ್ರಣವನ್ನು ಹೇರೋದು, ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳಿಗೆ ಸರ್ಕಾರ ಬ್ರೇಕ್ ಹಾಕಬೇಕು ಅನ್ನೋದು, ಶಾಖಾ ತರಬೇತಿ, ಗುರು ಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ತಡೆಯನ್ನು ತರೋದು, ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸದಂತೆ ಕ್ರಮವನ್ನು ಜರುಗಿಸೋದು. ಅಲ್ಲ, ಈ ಹಿಂದೆ ಈ ವಿಚಾರವನ್ನು ನೋಡಲೇಬೇಕು. ಈ ಮದನ್ ಮೋಹನ್ ಮಾಳವಿಯವರು ಆಗ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಶಾಖೆಯನ್ನು ಓಪನ್ ಮಾಡಿ ಅಂತ ಹೇಳಿದರು. ಅದು ಫಸ್ಟು ವಿಶ್ವವಿದ್ಯಾಲಯದಲ್ಲಿ ಶಾಖೆ ಓಪನ್ ಆಗಿತ್ತು. ಅಲ್ಲಿಂದ ಶುರುವಾಗಿದ್ದು ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಸೇರ್ಪಡೆ ಆಗೋದಕ್ಕೆ ಅಂತೇಳಿ. ಈಗ ಸರ್ಕಾರ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿಯನ್ನು ನಡೆಸಿದ್ರೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದೆ. ಇದು ತಮಿಳುನಾಡಲ್ಲಿ ಇರುವಂಥದ್ದು. ಅದನ್ನು ಇಲ್ಲೂ ಕೂಡ ಜಾರಿ ಮಾಡಬೇಕು ಅಂತೇಳಿ ಚೆನ್ನೈನ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಸಿದ್ದ 39 ಜನರ ಬಂಧನ ಕೂಡ ಆಗಿತ್ತು. ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಬಾರ್ದು. 3 ಸಲ ಬ್ಯಾನ್ ಆಯಿತು. ಮಹಾತ್ಮ ಗಾಂಧೀಜಿಯವರನ್ನು ಕೊಂದ ಅಂತೇಳಿ ನಾಥುರಾಮ್ ಗೋಡ್ಸೆ ಅವರ ವಿಚಾರವಾಗಿ RSSನ ಬ್ಯಾನ್ ಮಾಡಿದ್ರು. ತುಂಬ ದಿನ ಅದು ಬ್ಯಾನ್ ಇರಲಿಲ್ಲ, ಮತ್ತೆ ಓಪನ್ ಆಯಿತು. ಅದಾದ ನಂತರ ನಿಮಗೆ ಗೊತ್ತಿದೆ ಯಾವಾಗ ಬ್ಯಾನ್ ಆಗಿದೆ ಅಂತೇಳಿ. 3 ಸಲ ಬ್ಯಾನ್ ಮಾಡಿದ್ರು, ಅದು ಮತ್ತೆ ಬ್ಯಾನನ್ನು ತೆರವು ಮಾಡಿದ್ರು. ಇನ್ನು ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸುವಂತಿಲ್ಲ. ಅದೇ ರೀತಿಯಾಗಿ ಕ್ರಮವನ್ನು ಇಲ್ಲೂ ಕೂಡ ತೆಗೆದುಕೊಂಡು ಬನ್ನಿ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆಲ್ಲ ಸಾಧ್ಯ ಇದೆಯಾ? ಮುಂದಿನ ದಿನದಲ್ಲಿ ಇದೆಲ್ಲವನ್ನು ಕೂಡ ಇಂಥದ್ದೇ ತಮಿಳುನಾಡು ಮಾದರಿಯಲ್ಲೇ ಕ್ರಮವನ್ನು ರಾಜ್ಯ ಸರ್ಕಾರ ತರುತ್ತಾ? ಕಾದು ನೋಡೋಣ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ. ಈ RSSನ ಪಥಸಂಚಲನದ ವಿಚಾರವಾಗಿ, ಆ ಪಥಸಂಚಲನವನ್ನು ನೋಡಬೇಕಾದ್ರೆ ಈ ಪೊಲೀಸರು ಕೆಲವೊಂದು ಸಂದರ್ಭದಲ್ಲಿ ಪಥಸಂಚಲನ ಮಾಡ್ತಾರಲ್ವ, ನಾವು ನಿಮ್ಮೊಂದಿಗಿದ್ದೀವಿ ಭಯ ಪಡಬೇಡಿ ಅಂತ, ಆ ರೀತಿಯಲ್ಲೇ ಇವರು ಪಥಸಂಚಲನವನ್ನು ಮಾಡೋದು ಇಲ್ಲಿ ಗೊತ್ತಾಗುತ್ತೆ. ಇನ್ನು ಈ ತಮಿಳುನಾಡು ಮಾದರಿಯಲ್ಲಿ ನಿರ್ಬಂಧವನ್ನು ಏರಬೇಕು ಅನ್ನೋದನ್ನು ಒಂದಷ್ಟು ಇಲ್ಲಿ ಚರ್ಚೆಗಳಾಗ್ತದೆ. ಹಾಗಾದರೆ ಏನಿದು? ಸೂಕ್ಷ್ಮ ಪ್ರದೇಶದಲ್ಲಿ RSS ಹೊರಡುವ ಜಾಥಾಕ್ಕೆ ಅನುಮತಿಯನ್ನು ಕೊಡದೇ ಇರೋದು, ಸರ್ಕಾರಿ ಆವರಣದಲ್ಲಿ RSS ಚಟುವಟಿಕೆ ಮೇಲೆ ನಿಯಂತ್ರಣವನ್ನು ಹೇರೋದು, ಸಾರ್ವಜನಿಕ ಸ್ಥಳಗಳಲ್ಲಿ ರೂಟ್ ಮಾರ್ಚ್ಗಳಿಗೆ ಸರ್ಕಾರ ಬ್ರೇಕ್ ಹಾಕಬೇಕು ಅನ್ನೋದು, ಶಾಖಾ ತರಬೇತಿ, ಗುರು ಪೂಜೆಗಳಂತಹ ಕಾರ್ಯಕ್ರಮಗಳಿಗೆ ತಡೆಯನ್ನು ತರೋದು, ಸರ್ಕಾರಿ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿ ನಡೆಸದಂತೆ ಕ್ರಮವನ್ನು ಜರುಗಿಸೋದು. ಅಲ್ಲ, ಈ ಹಿಂದೆ ಈ ವಿಚಾರವನ್ನು ನೋಡಲೇಬೇಕು. ಈ ಮದನ್ ಮೋಹನ್ ಮಾಳವಿಯವರು ಆಗ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಶಾಖೆಯನ್ನು ಓಪನ್ ಮಾಡಿ ಅಂತ ಹೇಳಿದರು. ಅದು ಫಸ್ಟು ವಿಶ್ವವಿದ್ಯಾಲಯದಲ್ಲಿ ಶಾಖೆ ಓಪನ್ ಆಗಿತ್ತು. ಅಲ್ಲಿಂದ ಶುರುವಾಗಿದ್ದು ಯೂನಿವರ್ಸಿಟಿಗಳಲ್ಲಿ ವಿದ್ಯಾರ್ಥಿಗಳು ಸೇರ್ಪಡೆ ಆಗೋದಕ್ಕೆ ಅಂತೇಳಿ. ಈಗ ಸರ್ಕಾರ ಶಾಲೆಯಲ್ಲಿ ಆಧ್ಯಾತ್ಮಿಕ ಜಾಗೃತಿ ತರಗತಿಯನ್ನು ನಡೆಸಿದ್ರೆ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದೆ. ಇದು ತಮಿಳುನಾಡಲ್ಲಿ ಇರುವಂಥದ್ದು. ಅದನ್ನು ಇಲ್ಲೂ ಕೂಡ ಜಾರಿ ಮಾಡಬೇಕು ಅಂತೇಳಿ ಚೆನ್ನೈನ ಶಾಲೆಯಲ್ಲಿ ಕಾರ್ಯಕ್ರಮ ನಡೆಸಿದ್ದ 39 ಜನರ ಬಂಧನ ಕೂಡ ಆಗಿತ್ತು. ಶಾಲೆಗಳಲ್ಲಿ ಯಾವುದೇ ಧಾರ್ಮಿಕ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಬಾರ್ದು. 3 ಸಲ ಬ್ಯಾನ್ ಆಯಿತು. ಮಹಾತ್ಮ ಗಾಂಧೀಜಿಯವರನ್ನು ಕೊಂದ ಅಂತೇಳಿ ನಾಥುರಾಮ್ ಗೋಡ್ಸೆ ಅವರ ವಿಚಾರವಾಗಿ RSSನ ಬ್ಯಾನ್ ಮಾಡಿದ್ರು. ತುಂಬ ದಿನ ಅದು ಬ್ಯಾನ್ ಇರಲಿಲ್ಲ, ಮತ್ತೆ ಓಪನ್ ಆಯಿತು. ಅದಾದ ನಂತರ ನಿಮಗೆ ಗೊತ್ತಿದೆ ಯಾವಾಗ ಬ್ಯಾನ್ ಆಗಿದೆ ಅಂತೇಳಿ. 3 ಸಲ ಬ್ಯಾನ್ ಮಾಡಿದ್ರು, ಅದು ಮತ್ತೆ ಬ್ಯಾನನ್ನು ತೆರವು ಮಾಡಿದ್ರು. ಇನ್ನು ತಮಿಳುನಾಡಲ್ಲಿ ಅನುಮತಿ ಇಲ್ಲದೆ ಕಾರ್ಯಕ್ರಮ ನಡೆಸುವಂತಿಲ್ಲ. ಅದೇ ರೀತಿಯಾಗಿ ಕ್ರಮವನ್ನು ಇಲ್ಲೂ ಕೂಡ ತೆಗೆದುಕೊಂಡು ಬನ್ನಿ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆಲ್ಲ ಸಾಧ್ಯ ಇದೆಯಾ? ಮುಂದಿನ ದಿನದಲ್ಲಿ ಇದೆಲ್ಲವನ್ನು ಕೂಡ ಇಂಥದ್ದೇ ತಮಿಳುನಾಡು ಮಾದರಿಯಲ್ಲೇ ಕ್ರಮವನ್ನು ರಾಜ್ಯ ಸರ್ಕಾರ ತರುತ್ತಾ? ಕಾದು ನೋಡೋಣ. ಮುಂದಿನ ಸುದ್ದಿಯತ್ತ ಗಮನ ಕೊಡೋಣ.